ಈ ರೇವಣ ಸಿದ್ದನ ಜಯಂತಿ ಸಲುವಾಗಿ ಹಲೋ ಒಂದೆರಡು ಮೇಳ ಕೂಡ್ಸೋದಾಗೈತಿ. ಅದಕ್ಕೆ ದಯಮಾಡಿ ಇಲ್ಲಿ ಯಾರು ಮಕ್ಕೊಂಡಿರಲಿಲ್ಲ, ಸ್ವಲ್ಪ ಎದ್ದು ಕುಂದ್ರಿ. ಯಾಕಂದ್ರೆ ನೀವು ಮಕ್ಕೊಂಡದ್ ನೋಡತನ ನಮಗೊಂಥರ ಹೊಟ್ಯಾಗ ಖಾರ ಹಾಕಿದಂಗೆ ಆಗೈತಿ. ಏನ್ರಿ ಅವನವನು 300-400 ಕಿಲೋಮೀಟರ್ದಿಂದ ಹಾಡಕ್ಕೆ ಬಂದರು, ಮತ್ತೆ ನೀವು ಮಕ್ಕುತ್ತೀರಿ ಅಂದ್ರೆ ಎತ್ಕೊಂಡ್ರಿ. ಇವತ್ತ ಇಲ್ಲಿ 2 ಹಾಡು ಮೇಳ ಕರೆಸಿದೇವಂದ್ರೆ ನನಗೆ ಹೆಂಗೆ ಅನಿಸಾಯ್ತು ಅಂದ್ರೆ, ಇವರು ಅಣ್ಣ ಮತ್ತು ತಂಗಿ, ಇವ್ರ ಅಣ್ಣ ಮತ್ತು ತಂಗಿ ಬಂದ ಕಿಸಿಂದ ಇವತ್ತಿನ ತನಕ ನಾ ಟೇಜ್ ಮ್ಯಾಗ ಬರೋ ತನಕ ವಿಷಯ ಮಾತಾಡಲಿಲ್ಲ ಅಂದ್ರೆ ಇವ್ರು ಏನೋ ಮಿಲಾಪಿ ಆಗಿದಾರಂತ ನನಗೆ ಸಂಶಯ. ಯಾಕಂದ್ರೆ ಅಣ್ಣ ತಂಗಿದ ಒಂದು ಮಾತು ಕೇಳೋಣ, ನನಗೊಂದು ಕತೆ ನೆನಪಾಗೈತಿ. ಅಣ್ಣ ಮತ್ತು ತಂಗಿದ್ರು, ಆ ತಂಗಿದೊಂದು ಮಗ ಇತ್ತು ಬೀರ್ಯ ಅನ್ನೋದು. ಅಣ್ಣ ಭಾಳ ಹುಷಾರಿದ್ದ. ಆ ತಂಗಿ ಹೇಳಿದ, ಅಕ್ಕ ಬೀರ್ಯಾನ ಹುಚ್ಚು ಬೀರ್ಯಾನ ಮನ್ಯಾಗ ಇಟ್ಕೊಂಡು ಏನು ಮಾಡ್ತಿ, ನಮ್ಮ ಕುರಿಯಾಗರಿ ಕಳಿಸು, ಒಂದು ಮರಿ ನೀರು ಕೊಡ್ತೇನಂತಂದು. ಆಕೆ ಹೇಳಿ, ಬೀರು ನೀವು ಹೋಗಪ್ಪ ಮಾಮಗಳು ಕುರಿಯಾಗ ಅಂತಂದಳು. ಬೀರು ಮಾಮಗಳು ಕುರಿಯಾಗ ಹೋಗೋತ ಕೈಲಿ ಅವ್ರೊಂದು ಪರದೇಶಿ ಮರಿ ಇತ್ತು ಹುಡುಕ, ಆ ಬೀರ್ಯಾಗ ಕೊಟ್ರು ಅದನ್ನು ಬಿಳಿ ಮರಿ. ಆ ಬೀರ್ಯ ಏನು ಮಾಡ್ತಿದ್ದು, ಮಾಮಗಳು ಮನೆಗೆ ಹೋದ್ರಂದ್ರೆ ಆ ಬಿಳಿ ಮರಿಗೆ ಸಾಕಾಗೋ ಮಟ್ಟ ಹಾಲು ಕುಡಿಸ್ತಿದ್ದು. ಅದು ಮನಗಂಡ ಮರಿ ತಯಾರಾಯ್ತು. ಮರಿ ತಯಾರಾದ ಗುಟ್ಲೆ ಮಾಮಗಳಿಗೆ ಜರ ಕಣ್ಣಾಗ ತೋರ್ಸಕ್ಕಾಯ್ತು. ಒಂದಿನ ಬೀರ್ಯಾನ ಜಳಕ ಮಾಡಕ್ಕೆ ಮನೆಗೆ ಕಳಿಸಿರು, ಮತ್ತು ಆ ಮರಿ ಕೊರ್ತು ತಿಂದುಬಿಟ್ರು. ಮರಿ ಕೊರ್ತು ತಿಂದರು. ಬೀರ್ಯ ಮರ್ದಿನ ಹರಿವತ್ತು ಬಂದು ಬಿಳ್ಳೆ ಅಂತ ಬಿಳ್ಳೆ ಎಲ್ಲಿತ್ತು, ಇಲ್ಲಲ್ಲ ಮಾಮ ನನ್ನ ಮರಿ ಎಲ್ಲಿಲ್ಲ, ತೋಳಗೆಳು ಓದಿರ್ಬೇಕು ಹೋಗೋ ನೀನಂತಂದ್ರೆ ಅವರು. ಅವಾಗ ಇವ್ರು ತೋಳ್ನಿಗೈತೆಗೆ ಹರಿದ ಸುತ್ತಿಗೆಲ್ಲ ತಟ್ಟು ಹೋಗಿದ್ದೀರ ಮರಿದು. ಇವ್ನು ಬೀರ್ಯ ಹುಡುಕ್ಯಾಡ್ಕೋತ ಹೋದ, ಒಂದು ಮೊಳ ತಟ್ಟು ಸಿಕ್ಕಿತವ್. ಅವ್ರ ಮಾಮ ಹೇಳಿದವ್, ನನ್ನ ಮರಿ ತೋಳ ತಿಂದೈತಿ, ಆ ಮರಿ ತಟ್ಟು ಮಾರಿ ಬರ್ತೇನೋ, ಕುರಿಯಾಗ ನೀವು ಹೋಗ್ರಿ ಅಂದ. ಇವ್ನು ತಟ್ಟು ತೊಗೊಂಡು ಕಸಿಂದ ಮಾರಕ್ಕೆ ಹೋದ. ಅಲ್ಲಿ ಒಬ್ಬ ಗಳೆ ಹೂಡಿದ್ದ, ಅವನು ಎತ್ತದ ಹೆಗಲು ನೋವಾಗಿತ್ತು. ಅವ್ಗೆ ಹೋಗಿ ಕಸಿಂದ ಈ ಚರ್ಮ ತುಗುತ್ತೇನ ಅಂತ ಕೇಳಿದವ್. ತುಗುತ್ತೇನಂದ. ಏನು ಕೊಡ್ತೀಯ, ನಾನು ಒಂದು ಸೇರು ರಾಗಿ ಕೊಡ್ತೇನು, ಆ ಚರ್ಮ ಕೊಡು, ನನಗೆ ಎತ್ತಿನ ಹಗಲು ನೋವಾಗೈತಿ ಅಂತ ಹೇಳಿದವು. ಅವಾಗ ಅವ ಚರ್ಮ ಕೊಟ್ಟ, ಅವ ಬಾರ್ಕೋಲ್ ಕೊಟ್ಟ. ಯಾರಿಗೆ? ಬೀರ್ಯಾಗ. ಈ ಬಾರ್ಕೋಲ್ ತೊಗೊಂಡು ಹೋಗಿ ಹನುಮತ್ ದೇವ್ರ ಗುಡಿ ಮುಂದೆ ನನ್ನ ಮನೆ ಐತಿ, ನನ್ನ ಹೆಸರು ಹೋಗಿ ಕೇಳಲಿ, ಇಂಥವ್ರ ಮನೆಯಲ್ಲಿ ಅಂತ ಹೇಳ್ತಾಳು. ನನ್ನ ಮನೆ ಹಾಕಿ ಇದಾಳು ನನ್ನ ಮನ್ಯಾಗ, ಈ ಬಾರ್ಕೋಲ್ ತೋರಿಸು, ರಾಗಿ ಕೊಡಂದ ಅಂತ ಹೇಳು ತಿಳಿಯಂದ ಕಸಿಂದ ಆ ಬಾರ್ಕೋಲ್ ಕಟ್ಟು ಕಳಿಸಳು. ಅವ್ನು ಬಂದ ಕಸಿಂದ ಆ ಬಾರ್ಕೋಲ್ ತೋರಿಸಿದ. ಆಕೆ ಒಂದು ಸೇರು ರಾಗಿ ಕೊಟ್ಟಳು. ಇವನು ಮೊದಲ ಹುಚ್ಚುಬೀರಿ ಹರಕು ಧೋತರ ಆ ಕಡೆ ಈ ಕಡೆ ರಾಗಿ ಬಿದ್ದು ಅವತನ ಆರಿಸ್ಕೋತ ಕೂತಿವ. ಆಕಿದ ಒಂದು ಅವಸರಿತ್ತು. ಆಕೆ ಮನೆಗೆ ಗೌಡ ಬಂದಿದ್ದ, ಗೌಡಿಗೆ ಊಟಕ್ಕೆ ನೀಡ್ಬೇಕಿತ್ತು ಆಕೆ. ಅವಾಗ ಬೀರ್ಯಾಗ ಹೇಳಿ, ಏಪ್ಪ ಇನ್ನೊಂದು ಬಗ್ಸಿ ಹಾಕ್ತಾನೆ ತಗೊಂಬತ್ತು ಹೋಗಂದ. ಯಾವ ಅಂದವು, ಈಗ ಒಂದು ಕಾಳು ರಾಗಿ ಸಲುವಾಗಿ ನಂದೊಂದು ಕಂಡಾಪಟ್ಟಿ ರೊಕ್ಕದೊಂದು ಮರಿ ಹೋಗೈತಿ, ಬಿಟ್ಟು ಹೋಗಲ್ವ ನಾ ಆರಿಸ್ಕೊಂಬಂದವು. ಆರಿಸ್ಕೋತ ಕೂತ ಕುಂಡುವಲ್ಲಿ ಬಿಡು ಏನು ಕುರುಬದ ತಳಿ ಅಂದ ಆಕೆ ಹೋದಳು. ಹೋಗಿ ನೀರು ತರಕ್ಕೆ ಹೋದಳು. ಹೋಗೋ ಮಟ್ಟ ಅಂದ್ರೆ ಇವ್ನು ಬೇಹೈತಿ ನೋಡಿದಾಗ ಗೌಡ ಮನ್ಯಾಗ ಮನ್ಕೊಂಡಿದ್ದ. ಹೋಗಿ ಕಿಸಿಂದ ಆ ಗೌಡ ನಿದ್ದೆ ಹತ್ತಿ ಮನೆಗಿತ್ತು. ಒಲಿ ಮ್ಯಾಗ ತುಪ್ಪ ಕುದಿಯಾಕತ್ತಿತ್ತು. ಹೋಗಿ ಆ ತುಪ್ಪ ಆ ಗೌಡನ ಬಾಯಾಗ ಬಳಸಿದ. ಅದು ಅಲ್ಲೇ ಗೊಟಕ್ಕಾಯ್ತು. ಬಾಯಾಗ ಒಂದು ಕಡಬ ಇಟ್ಟ. ಮತ್ತೆ ಬಂದು ರಾಗಿ ಆರಿಸ್ಕೊತ ಕೂತಿದ್ದೆವು. ಅವಾಗ ಬಂದು ನೋಡಿದು ಅಂತ, ಅಲ್ರಿ ದೌಳವ್ರೆ, ನಿಮ್ಗೆ ಮಾಡಿದಾನ ಕಡಬ, ಮತ್ತು ಅಟ್ಯಾಕ ನಿದ್ದಿಗೆ ನಗ್ತೇನಾಗಿದ್ದೀರಿ ಹೇಳ್ರಿ ಅಂತೇಳಿ ಹಿಂದೆ ಹೋಗಿ ಎಬಸ್ತಾಳೆ ಅಂದ್ರೆ ಮುಗಿದಿತ್ಲ ಇದ್ರ ಕತಿಯಲ್ಲ. ಅವಾಗ ಬೀರ್ಯಾನ ಕರದಕ್ಕೆ ಬೀರ್ಯ ಅಂತಂದಳು, ಘಾತ್ ಆಗೈತಿ, ಮತ್ತು ಗೌಡ ತುಪ್ಪ ಕೊಡೋದು ಸತೈತಿ, ಇದನ್ನ ಏನ್ರಿ ಮಾಡಿ ಕಿಸಿಂದ ನನ್ನ ಮನ್ಯಾಗಿಂದಟ್ಟು ಓದಿ ಯಾಕೊಡ್ರಿ ಹೋಗೋದು ಬಾ ಅಂದಳು. ಹುಚ್ಚಿ ಅಂದವು, ಇಂಥ ಕೆಲಸ ಮಾಡವಲ್ಲ, ನನ್ನ ಕೈಲೇನು ಆಗೋಲ್ಲ ಅಂತಂದು. ಇಲ್ಲೋ ಅವಾಗೆಲ್ಲಿ ರೊಕ್ಕ ರೂಪಾಯಿಗೆ ಬೆಲೆ ಇಲ್ಲಾಗಿತ್ತು.
ನಿನಗೊಂದು ಸೇರು ಮುತ್ತು ಕೊಡ್ತೇನು, ಮತ್ತು ತೊಗೊಂಡು ಕಸಿಂದಿದ್ದೀನಿ ಎಲ್ಲರಿ ಹೆನಾಟ ಪಾರ್ಸಲ್ ಮಾಡೋ ಹೋಗಂದ್ರು. ಯಾಕಾಗೋತೇಳಿ ಅಂದ ಊರು ಬಿಡ್ಯಾಗ ಒಂದು ಕತ್ತಿ ಮೇಯಾಕೈತು. ಕತ್ತಿ ಹಿಡ್ಕೊಂಡು ಆ ಕತ್ತಿ ಮ್ಯಾಗ ಹೆಣ ಕುಣಿಸ್ಕೊಂಡು ಬರಬ್ಬರಿ ಬಿಗದು ಕಟ್ಟಿದ. ಮತ್ತು ಅಲ್ಲಿ ಮುಂದೆ ನಮ್ಮ ಕುರ್ನಿಗೆ ಮುರಿಯಾನ ಅಂತ ಒಂದು ಹೊಲ ಇತ್ತು. ಆ ಹೊಲ್ದಾಗ ಕತ್ತಿ ಮ್ಯಾಗ ಬಿಟ್ಟು ಅಂಬದು ಕೊತ್ತೇವು. ಆ ಹೊಲ್ದಾವ್ ಓಡಿ ಬಂದು ಕತ್ಯಾವನಂದ್ರಿ ಸತೈತಿ ಮತ್ತು ಕತ್ಯಾವ ಇರ್ತಾರೆ. ಅವ್ನು ನೆತ್ತು ಕಡ್ದು ಓಡಿ ಸಿಟ್ಟು ಹತ್ತಿ ಬಂದವ್ನು ನೆತ್ತು ಅದು ಬಡಿಗೆ ತೊಗೊಂಡು ಜಡದ ಹೆಣ ತೆಳಗೆ ಬಿತ್ತು. ಇವ್ನು ನಿತ್ತು ಹೊಳ್ಕೊಂಡ ಲವ ನಮ್ಮ ಅಣ್ಣನ ಕೊಂದಿವಪ್ಪ ಅಂತೇಳಿ. ನಮ್ಮ ಅಣ್ಣನ ಕೊಂದೈತ್ರಿ ಹೊಯ್ಕೂತ ಕೈಲಿ. ಅವ್ನು ಬಂದು ಹೊಲ್ದಾವ್ ಬಂದು ನೋಡ್ತದ್ರಿ, ಮರ ಬಾಯಿ ಮಾಡ್ಬೇಡ ಯಾನ್ರಿ ಮಣ್ಣು ಗಪ್ಕೊಂಡು ಯಾನ್ ಮಾಡ್ತೀನೋ ನಮ್ಮ ಅಪ್ಪ ಸತ್ತ ಮ್ಯಾಗ ಅಂತ ನಾವು ಟಬರ್ ಮಾಡತ್ತಾನ. ಮರ ನಿನಗೊಂದು ಸೇರು ಮುತ್ತು ಕೊಡ್ತೇನೆ ಖರೆ, ನೀ ಬಾಯಿ ಮಾಡಬೇಡ ಗಪ್ಕೊಂಡು, ಹಂಗಾದ್ರೆ ಒಂದು ಸೇರು ಮುತ್ತು ಕೊಡು. ಮತ್ತು ಅವ್ನು ಹುಗ್ಯಾಕೆ 2 ಮಂದಿ ನನಗೆ ಮಜತ್ ಮಾಡಂದ ನಾವು. ಆಯ್ತು ಅಂತೇಳಿ ಅಂದರು. ಹೆಣ ಹೋಗಿದ್ರು. ಮತ್ತು ಅವನು ಸೇರು ಮುತ್ತು ಕೊಟ್ಟ. ತೊಗೊಂಡು ಮನೆಗೆ ಬಂದು ಕೆಸಿಂದ ಅವ್ರು ಅವಾಗ ಹೇಳಿ ಯಾವ ಅನ್ನಕತ್ತು ಮಾಮಗಳು ಮನ್ಯಾಗ ಹೋಗಿ ಸೇರು ತರೋಗು ಮುತ್ತಳಿವ್ನು ಅನ್ನಕತ್ತು. ಮುತ್ತಳಿವ್ನು ಆಯ್ತು. ಆಕೆ ಹೋದಳು. ಹಿಂಗಪ್ಪ ಮತ್ತು ನಮ್ಗೆ ಜರ ಸೇರು ಕೊಡ್ರಿ, ಮುತ್ತು ತಂದ ಬೀರ್ಯ ಎಳ್ಯಾಕೆ ಸೇರು ಬೇಕಾಗೈತಿ ಕೊಡ್ರಿ ಅಂತಂದಳು. ಅವ್ರು ಭಾಳ ಹುಷಾರಿದ್ರು. ಯಾನ್ ಅಳಿತಾರೆ ನೋಡೋಣ ಬಾತಿಲ್ಲ ಅಂತ ಕಸಿಂದ ಅದ್ರ ಬಡ್ಯಾಗ ಅಂಟು ಹಚ್ಕೊಟ್ರು. ಇವ್ ಬಂದು ಅಳದ ಕಸಿಂದ ಸೇರು ಓದ್ ಕೊಟ್ಟಳು. ಅಲೋ ಬೀರ್ಯ ಅನ್ನಕತ್ತು, ಈ ಮುತ್ತು ಎಲ್ಲಿ ತಂದಿ? ಮಾಮ ನಿಮ್ಮಟ್ಟು ಕುರಿ ಜರ ನಾನು ಇರ್ತಿದ್ದು ಅಂದ್ರೆ ಅವನು ಗಾಡೀಲಿ ತರ್ತೀನಿ. ಗಾಡೀಲಿ ಹೆಂಗೋ ಮಾರಾಯ ಜರ ತಟ್ಟು ಸಿಕ್ಕಿತ್ತು, ಅದನ್ನು ತೊಗೊಂಡು ಮಾರಕ್ಕೆ ಹೋದಿನು. ಸಂತ್ಯಾಗ ಹೋಗಿ ನಿತ್ತಿನು, ಇಟ್ಟು ಮುತ್ತು ಕೊಟ್ಟರು ತೊಗೊಂಬೈನಂದ. ಆಯ್ತಾ ನೀವು ಮಾಮಗಳು ಇದ್ದವ್ರು ಇದ್ದದ್ದು ಕುರಿಗಳೆಲ್ಲ ಕೊರೆದ್ರು. ಹೆಂಗೋ ಬೀರಿ ಅಂತ ತಟ್ಟೆಲ್ಲ ತೆಗಿರಿ ಅಂದೆವು. ತಟ್ಟೆಲ್ಲ ತೆಗೆದ್ರು. ಉಪ್ಪು ಹಚ್ಚಿರಿ ಅವಕ್ಕಂದು. ಉಪ್ಪು ಹಚ್ಚಿರು, ಗಾಡ್ಯಾಗ ತುಂಬ್ರಿ ಅಂತಂದು. ಗಾಡ್ಯಾಗ ತುಂಬಿರು. ಮತ್ತು ಓದ್ ಕಸಿಂದ ಸಂತಿತ್ತು. ಸಂತಿಗೆ ಮ್ಯಾಲ್ತಿನ ಮದ್ದು ಹಚ್ಚಿರು. ಕೆಟ್ಟ ನಾರಕೈತು. ಸಂತ್ಯಾಗಿನ ಮೈದೆಲ್ಲ ಬೇಯಾಕೈತ್ಲ ಮಾಮಗ. ಮಾಮಗಳಿಗೆ ಬೀರ್ಯ ಮೋಸ ಮಾಡಿದೈತ್ರಿ. ಸಿಟ್ಟು ಬಂದ ಪೆಟ್ಟಿಗೆ ಏನು ಮಾಡಿರು, ಮರುದಿವ್ಸ ಬೀರ್ಯಾನ ಮಗನ ಖಲಾಸ ಮಾಡೋದಂದರು. ಬೀರ್ಯಾನ ಮಗನ ಖಲಾಸ ಮಾಡೋದಂತೇಳಿ ಅಂದ್ ಕಸಿಂದ ಕೈಯ ಕಾಲ ಕಟ್ಟಿ ಮುಲ್ಚಿ ಕಂಬಳಿಯಾಗ ಹಾಕೊಂಡು ಮಟ್ಟಿ ಕಟ್ಟಿ ತೆಲಿಗೆ ಹಾಕೊಂಡು ಹೊಂಟಿರು. ಅವ್ನು ತೊಗೊಂಡು ಹೊಂಟಿರು. ಅಲ್ಲಿ ಹೋಗೋದಕ್ಕೆ ಬೆಳಗಾಯ್ತು. ಇನ್ನು ಅವ್ನು ಹೊಳ್ಯಾಗ ಹೋಗದು ಬರೋರಿದ್ದರು ಅವರು. ಅಲ್ಲಿ ಈ ನಮ್ಮ ಶಮ್ನೋಡಿ ಅಜ್ಜಾಪನೊಂದು ಕುರಿ ಮಿಸ್ಕೋತ ನಿಂತಿತ್ತು. ಇವ್ ಕಂಬಳ್ಯಾಗ ಬಿದ್ದು ಒದ್ದಾಡಕೈದ. ಅವ್ರು ಬೈಲ್ ಕಡೆ ಹೋಗಿರು. ಅಂತ ಇವ್ ಹೋಗಿ ನೋಡಿದ, ಯಾರು ಓಣಿ ಅಂತಂದು. ನಾ ಹುಚ್ಚಬೀರಿ ಇದೇನಪ್ಪ ನಾವು. ಹಿಂಗ್ಯಾಕೋ ಅಂತಂದ್ರೆ ನಮ್ಮ ಮಾಮಗಳು ಏನು ಹೇಳ್ರಿ ಕೇಳುವಾರ ಮರಾಯ, ನಾನು ಬಡದ ಕೈಯ ಕಾಲ ಕಟ್ಟಿ ಮದುವೆ ಮಾಡಕ್ಕೆ ತೊಗೊಂಡು ಹೊಂಟಿದಾರು, ನಂಗೆ ಬ್ಯಾಡಾಗೈತಿ ಅಂದೆವು. ಅನ್ನೋದು ಕೈಲಿ ಅವಂಗೂ ಕುರುಬಗೆ ಮದುವೆ ಬೇಕಾಗಿತ್ತು. ಅಂತ ನೀ ಮದುವೆ ಬ್ಯಾಡಾದ್ರೆ ನೀ ಇಳಿ, ನಾ ಕೊಂಡ್ತೇನೆ ಅಂದವ. ಅವನು ಕಂಬಳ್ಯಾಗ ಕುಣಿಸಿದ. ಮತ್ತು ಇವು ಇಳದ ಕಸಿಂದ ಕುರಿಗಳು ಹೊಡ್ಕೊಂಡು ಹೋದ್ಲ. ಅದನ್ನು ಓದು ಪಾಪ ಕುರಿಕಾಯಿ ಇದನ್ನು ಓದು ಹೊಳ್ಯಾಗ ಹೋಗಿದ್ರು. ಬಂದ್ರು ಅವ್ರ. ಇವು ಸಂಜೆಲಿ ಬಂದ ಅವಾಗಳು ಮಾಮಗಳ ಮನ್ಯಾಗ ಹೋಗಿ ಮಗಿತರೋಗಿ ಹಾಲು ಹಿಂಡಾಕ ಅನ್ನಕತ್. ಮಗಿತರೋಗಿ ಹಾಲು ಹಿಂಡಾಕ ಅನ್ನೋದು ಕೈಲಿ ಈಗ ಹಾಳ ಯಾರ ಮಗಿ ಕೊಡ್ರಿವಪ್ಪ ಹಾಲು ಹಿಂಡಾಕ, ನಮ್ಮ ಬೀರ್ಯಾಗ ಕುರಿಗಳು ಹೊಡ್ಕೊಂಬಂದ ಅಂದ್ರೆ ಹೋಗಿ ಬೀರ್ಯ ಮಗನ ಕುರಿಯಲ್ಲಿ ತಂದ್ರೆ ಮಾಮ ಇನ್ನೊಂದು ಜರ ಒಳಗೆ ಹೋಗಿತೀರಿ. ಭಾಳ ಕುರಿ ತರ್ತೀನಿ ನಾವು. ಅದು ಇನ್ನೂ ಭಾಳ ಉದ್ದೈತಿ ಸಾಕಿಟ್ಟ. ಮಾಮಗಳು ಅನ್ನೋರು ಜರ ಹುಷಾರ್ಲಿ ಇರ್ತಿದ್ವಿ. ಅದಕ್ಕೆ ಇವತ್ತು ನಮ್ಮ ಎರಡೂ ಕಲಾ ಮೇಳದವ್ರಿಗೆ ಪ್ರಶ್ನೆ ಒಂದು ಕೇಳಬೇಕಂತೇಳಿ ಮಾಡಿದೇನು. ಕೂತವ್ರು ಜರ ಮನಸ್ಸಿಗೆ ಬಂದ್ರೆ ಚಪ್ಪಾಳಿ ಬಾರಿಸ್ಬೇಕು. ಹಾಡೋತ್ನಾಗಾಗಲಿ ಮಾತಾಡೋತ್ನಾಗಾಗಲಿ ಕೈ ಅಡ್ಡು ಇದ್ದವ್ರು. ಅದಕ್ಕೆ ಒಂದು ಸಂಶಯ ಕಾಡ ಆಯ್ತು ನನಗೆ. ಏನು ಕಾಡ ಆಯ್ತಪ್ಪ ಅಂತಂದ್ರೆ, ಭಾಳ ಮಂದಿ ಹಾಡಿದಾರು, ಭಾಳ ಮಂದಿ ಕೇಳಿದೆವು. ಅಮೋಘಸಿದ ಕೈಲಾಸದಿಂದ ಹೋಮದ ಕಂಬಳಿ, ನೇಮದ ಬೆತ್ತ, ಶತಾಳ ಬಿಂದಿಗೆ, ಹೂವಿನ ಕರಡಿಗೆ, ಕಾಮದಿನ, ಕಲುಪುರುಕ್ಷ, ಮಳಿ ಕೀಲ ಬೆಳಿ ಕೀಲ ತಂದ ಅಂತೇಳಿ ಅಂದ ಕಸಿಂದ ಈ ಹಾಡ್ಕಾರಗಳು ಭಾಳ ಮಂದಿ ಹಾಡಿದಾರು, ಅದನ್ನು ಕೇಳಿದೆವು. ಆದ್ರೆ ನನಗೇನು ಸಂಶಯ ಬರಾಯ್ತು ಅಂದ್ರೆ,
ಅಮೋಘ ಸಿದ್ಧ ಮಳಿ ಕೀಲು ಬೆಳಿ ಕೀಲು ಬಡವಗ ಬಗ್ಗೆ ಬಂಜಿಗೆ ಮಕ್ಕಳು ಕಾಮದೇನು ಕಲುಪು ವೃಕ್ಷ ಇನ್ನೂ ಏನೇನು ಸಾಮಾನುಗಳು ಅವನು ತಗೊಂಡು ಬಂದಲ್ಲ. ಆ ಮಳಿ ಕೀಲ ಬೆಳಿ ಕೀಲ ತಗೊಂಡು ಬಂದ ಕಸಿಂದ ಅಮೋಘ ಸಿದ್ಧನಂತೇಳಿ ಇವತ್ತಿಗೆ ಅದಾವೋ ಏನು ಮತ್ತೆ ಓದ ಕೈಲಾಸಕ್ಕೆ ಬಿಟ್ಟು ಬಂದನು. ಮತ್ತು ಅವು ಇದ್ದರ ಯಾವಲ್ಲಿದಾವು, ಯಾವ ತಾಲೂಕದಾಗಿದಾವು, ಯಾವ ಜಿಲ್ಲಾದಾಗದಾವು, ಯಾವ ಊರಾಗದಾವು, ಯಾವ ಮಠದಾಗದಾವು ಅನ್ನೋ ಅಂಥದ ಉಲ್ಲೇಖ ಮಾಡಿ ಹೇಳಬೇಕು. ಮತ್ತು ಹೇಳುತ್ತರಾಗ ಒಂದು ಪರಿ ಇರ್ತೈತಿ. ಹೆಂಗಂದ್ರೆ ಏನಾರೇ ಒಂದು ಜೋಡಿಸಿ ಹೇಳ್ತಿರ್ತಾರ, ಹಂಗೆ ಹೇಳಕ್ಕೆ ಹೋಗ್ಬೇಡ್ರಿ. ಬರಲಿಲ್ಲ ಅಂದ್ರೆ ನಮಗೆ ಬರಂಗಿಲ್ಲ ಅಂತ ಹೇಳ್ರಿ, ನಮ್ಮದು ಪ್ರಶ್ನೆ ಇಲ್ಲ. ಮತ್ತು ಎರಡೂ ಮ್ಯಾಳದವ್ರಿಗೆ ಒಂದು ವಿಷಯ ಇಡ್ಬೇಕಂದ್ರೆ ಎಲ್ಲ ವಿಷಯಗಳು ಇಟ್ಟಿಟ್ಟು ಆಗಿದಾವೋ ಸತ್ಯಪ್ಪ, ಹಂಗೆ ಯಾವ ವಿಷಯ ಇಡುದ? ಅದಕ್ಕೆ ಇವತ್ತೊಂದು ಸಿಂಪಲ್ ವಿಷಯ ಇಡೋನು. ಅದ ವಿಷಯದಾಗ ಯಾವ್ಯಾವ ಪಾಲ ನೀವು ಹಿಡ್ಕೋಕಿರಿ, ನಾ ಏನು ಹೇಳಂಗಿಲ್ಲ. ಪಾಪ ಮತ್ತು ಪುಣ್ಯ ಅಂತ ಹೇಳ್ತಾರೆ. ಏನು ಮಾಡಿದ್ರೆ ಪಾಪ ಹತ್ತತೈತಿ, ಏನು ಮಾಡಿದ್ರೆ ಪುಣ್ಯ ಹತ್ತತೈತಿ. ಪುಣ್ಯ ಅಂದ್ರೆ ಅದು ಹೆಂಗಿರ್ತೈತಿ, ಪಾಪ ಅಂದ್ರೆ ಅದು ಎಂಥದಿರ್ತೈತಿ ಅನ್ನೋ ಅಂಥದ ಇವತ್ತು ಈ ಸಭಾಕ್ಕೆಲ್ಲ ತಿಳಿ ಹಂಗೆ ಎರಡೂ ಮೇಳದವರು ಹೇಳಬೇಕು. ಅದು ಪಾಪ ಪುಣ್ಯ ಪಾಲ್ಗಳು ನೀವು ಹಿಡ್ಕೋರಿ. ಯಾಕಂದ್ರೆ ಅಣ್ಣ ಮತ್ತು ತಂಗಿ ಇದೀರಿ ನೀವು, ನಾವೇನು ನಿಮ್ಗೆ ಹೇಳೋದು ಬೇಡ. ಮತ್ತು ಪ್ರಸಂಗ ಬತ್ತಂದ್ರೆ ಮಾಮ ಸ್ಟೇಜ್ ಮ್ಯಾಗ ಬರೋಲ್ಲ, ಸಾಕಲ್ಲ.